ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಟ್ರಂಪ್ ಮತ್ತೆ ಆಟ ಶುರು ಮಾಡಿಬಿಟ್ಟಿದ್ದಾರೆ. ಇರಾನ್ ಆದರೂ ಸಹಿತ ಅದು ತನ್ನದೇ ಆದಂಥ ಆಟ ಮಾಡ್ತಾಯಿದೆ. ಅವ್ರಿಗೂ ಶಾಂತಿ ಬೇಕಾಗಿಲ್ಲ, ಇವ್ರಿಗೂ ಬೇಕಾಗಿಲ್ಲ, ಅವ್ರಿಗೇನು ಲಾಸು ಇಲ್ಲ ಇಬ್ಬರಿಗೂ. ಅದರಲ್ಲೂ ಟ್ರಂಪ್ ಅವ್ರಿಗಂತೂ ಈ ಇರಾನ್ ಏಕಾಏಕಿ ಒಂದು ಶಕ್ತಿಯಾಗಿ ಗೆದ್ದು ನಿಲ್ಲೋದು ಬೇಡ ಆಗ್ಯದ. ಅವರು ಏನೋ ತಿಳ್ಕೊಂಡಿದ್ರು, ಟ್ರಂಪ್ ಮತ್ತು ಅವರ ಮಿತ್ರ ನೆತನ್ಯಾಹು, ಅವ್ರಿಗೆ ಆಗಿದ್ದೇ ಬೇರೆ ಆಗಲಿಕ್ಕತ್ತದ. ಇದನ್ನು ನುಂಗ್ಲಿಕ್ಕೂ ಆಗ್ತಾಯಿಲ್ಲ, ಉಗ್ಲಿಕ್ಕೂ ಆಗ್ತಾಯಿಲ್ಲ. ಸಾಕಷ್ಟು ಲಾಭ ಮಾಡ್ಕೊಳ್ತಾ ಇದ್ರು ಅವರು. ಮಿಡ್ಲ್ ಈಸ್ಟ್ದಿಂದ ಸ್ವಸ್ಥದಾಗಿ ಎಣ್ಣೆ ತೊಗೊಳ್ಳೋದು, ತಮಗೆ ಹೊರಗೆ ಏಜೆನ್ಸಿ ಮಾಡಿ ತಾವು ಮಾರೋದು, ಡಾಲರಿಂದ ಗಳಿಸೋದು. ಡಾಲರು ಮೂಲಕ ನಡೀತಿತ್ತು ವ್ಯವಹಾರ ಎಲ್ಲ. ಇವತ್ತು ಡಾಲರ್ ಡಾಮಿನೆನ್ಸಿ ಮುರಿಯುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟದ. ಇರಾನ್ ಅಂತ ಸ್ವಚ್ಛ ಹೇಳ್ತಾ ಇದೆ, ನಮ್ಮ ದುಡ್ಡಲ್ಲಿ ಆಗ್ಬೇಕಪ್ಪ, ಇಲ್ಲ ಅಂತಂದ್ರೆ ಬೇರೆ ದುಡ್ಡಿನಿಂದ ಆಗ್ಬೇಕು, ನಮ್ಮ ದುಡ್ಡು ಡಾಲರ್ ಇಲ್ಲ. ಜೊತೆಗೆ ಹೋರ್ಮುಜ್ಜಿಗೆ ಹೊಸ ಅಸ್ತ್ರ ಸಿಕ್ಬಿಟ್ಟದ ಅವ್ರಿಗೆ, ಇರಾನದವ್ರಿಗೆ. ಹೋರ್ಮುಜನ್ನು ತಮ್ಮ ಕೈಲಿ ಡುಂಕೂತ್ ಬಿಟ್ಟಿದ್ದಾರೆ, ಯಾರಿಗೂ ಬಿಡ್ತಾ ಇಲ್ಲ. ತಮ್ಮ ಬೇಕಾದಂಥ ಲೆಕ್ಕ ಹಾಕಿ ಅಲ್ಲಿ ಟೋಲ್ ಟ್ಯಾಕ್ಸ್ ವಸೂಲು ಮಾಡ್ತಾ ಇದ್ದಾರೆ, ಯಾವುದೇ ಅಡಗದೆ ಹೇಳಿದರು. ಹೀಗಾಗಿ ಅಮೇರಿಕಾಗೂ ಏನಾಗಿಬಿಡೋದಪ್ಪ ಅಂದ್ರೆ ಭಾಳಷ್ಟು ಗಳಿಸಿದ್ರು ಅವರು, ಇನ್ನೂ ಗಳಿಸ್ತಾ ಇದ್ದರು. ಅದೇನು ಹುಸ್ತನ ಬಂತು ಅವರಲ್ಲ, ಇರಾನ್ ಮೇಲೆ ದಾಳಿ ಮಾಡಿ ಇರಾನ್ನ ತಮ್ಮ ಕೈಯಲ್ಲಿ ತೊಗೋಬೇಕಂತ ಮಾಡಿದರು. ಆದರೆ ಇವತ್ತಿಗೂ ಆಗಿಲ್ಲ. ಈಗ ಮತ್ತೇನೋ ಬಂತು, ಇಷ್ಟೋ ಇರಾನ್ ಏನು ಮಾಡಿಬಿಟ್ಟಿದ್ದಪ್ಪ ಅಂದ್ರೆ 3 ಹಡಗುಗಳ ಮೇಲೆ ದಾಳಿ ಮಾಡಿಬಿಡ್ತು. ಅದನ್ನು ನೆಪ ಇಟ್ಕೊಂಡು 80 ಊರುಗಳ ಮೇಲೆ ದಾಳಿ, ತನ್ನ ಮಿಸೈಲ್ಗಳನ್ನು ಹಾಕುವಂಥ ಕೆಲಸ ಅಮೇರಿಕ ಮಾಡಿಬಿಟ್ಟದ. ಈಗ ಯುದ್ಧನ ಸ್ಟಾರ್ಟ್ ಆಗಿಬಿಟ್ಟದ. ಇರಾನ್ ಮೇಲೆ ದಾಳಿ ತೀವ್ರಗೊಳಿಸುತ್ತೇವೆ,